ಎರಡು ಸಮುವೇಲನು 22ನೇ ಅಧ್ಯಾಯ 36ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದಿ, ನಿನ್ನ ಕೃಪಾ ಕಟಾಕ್ಷವು ನನಗೆ ದೊಡ್ಡ ಸ್ಥಿತಿಯನ್ನು ಉಂಟು ಮಾಡಿದೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿ ಉಳ್ಳ ದೇವಚಂದ್ರೆ, ಕರ್ತನ ಕೃಪಾ ಕಟಾಕ್ಷವು ನಮ್ಮ ಜೀವಿತದಲ್ಲಿ ಅದೇನ್ ಮಾಡಿದೆ? ದೊಡ್ಡ ಸ್ಥಿತಿಯನ್ನು ಉಂಟು ಮಾಡಿದೆ. ಕರ್ತನು ನಮಗೆ ಏನ್ ಮಾಡಿದ್ದಾನೆ? ಗುರಾಣಿಯನ್ನ ಹಿಡಿದುಕೊಂಡು ಆತನು ನಮ್ಮನ್ನ ರಕ್ಷಿಸುವವನಾಗಿದ್ದಾನೆ. ನಾವು ಹೋಗುವಂತಹ ಮಾರ್ಗದಲ್ಲಿಯೋ ಬರುವಂತಹ ಮಾರ್ಗದಲ್ಲಿಯೋ ಕೇಡಿನ ಮಾರ್ಗಗಳಿಂದ ಕರ್ತನು ನಮ್ಮನ್ನ ತಪ್ಪಿಸುವವನಾಗಿದ್ದಾನೆ. ಅದು ಹೇಗೆ? ಒಂದು ಗುರಾಣಿಯಾಗಿ ಇರುವವನಾಗಿ, ಒಂದು ಬಂಡೆಯಾಗಿ ಇರುವವನಾಗಿ, ಒಂದು ಕೋಟೆಯಾಗಿ ಇರುವವನಾಗಿ ಆತನು ನಮ್ಮನ್ನ ರಕ್ಷಿಸುವವನಾಗಿದ್ದಾನೆ, ನಮ್ಮನ್ನ ಬಲಪಡಿಸುವವನಾಗಿದ್ದಾನೆ. ದೇವರ ಕೃಪೆ ಅದು ನಮಗೆ ಒಂದು ದೊಡ್ಡ ಮಾರ್ಗವನ್ನು ಉಂಟು ಮಾಡಿದೆ. ದೇವರ ಕೃಪೆ ನಮ್ಮ ಜೀವಿತದಲ್ಲಿ ಒಂದು ಅಭಿವೃದ್ಧಿಯನ್ನ ಕೊಂಡು ಬರುವಂತದ್ದಾಗಿದೆ. ನಾವು ಯಾವಾಗ ದೇವರ ಕೃಪೆಯನ್ನು ನಮ್ಮ ಜೀವಿತದಲ್ಲಿ ಕಳೆದುಕೊಳ್ತೇವೋ ಆಗ ನಮ್ಮ ಜೀವಿತದಲ್ಲಿರುವಂತಹ ಒಂದು ಅಭಿವೃದ್ಧಿಯನ್ನ ನಾವೇನ್ ಮಾಡುವವರಾಗಿದ್ದೇವೆ? ಕಳೆದುಕೊಳ್ಳುವವರಾಗಿದ್ದೇವೆ. ಆದ್ರಿಂದ ಪ್ರೀತಿ ಉಳ್ಳ ದೇವ ಜನರೇ, ನಾವೇನ್ ಮಾಡಬೇಕು? ದೇವರ ಕೃಪೆಯಲ್ಲಿ ನಡೆದು ಹೋಗಬೇಕು. ಕರ್ತನೆ, ನನ್ನ ಜೀವಿತದಲ್ಲಿ ಏನಾದ್ರೂ ಅವಿದ್ಯತ್ವದ ಕಾರ್ಯಗಳಿರುವುದಾದರೆ ಅದನ್ನ ನೀನ್ ಮಾರ್ಪಡಿಸು. ನನ್ನ ಜೀವಿತದಲ್ಲಿ ಇರುವಂತಹ ಎಲ್ಲ ಅಶುದ್ಧವಾದ ಸಂಗತಿಗಳನ್ನ ಮಾರ್ಪಡಿಸು. ಕರ್ತನೆ, ನೀನ್ ನನಗೆ ಒಂದು ದೊಡ್ಡ ಮಾರ್ಗವನ್ನು ಉಂಟು ಮಾಡುವವನಾಗಿದ್ಯಾ. ಕರ್ತನೆ, ನೀನ್ ನನಗೊಂದು ದೊಡ್ಡ ಸ್ಥಿತಿಯನ್ನು ಉಂಟು ಮಾಡುವವನಾಗಿದ್ಯಾ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸು ಸ್ವಾಮಿ ಎಂದು ಹೇಳುವಾಗ ಆತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ? ಒಂದು ಕೃಪೆಯಲ್ಲಿ ನಮ್ಮನ್ನ ನಡೆಸುವವನಾಗಿದ್ದಾನೆ. ಒಂದು ದೊಡ್ಡ ಸ್ಥಿತಿಯ ಮಾರ್ಗದಲ್ಲಿ ಕರ್ತನ ನಮ್ಮನ್ನ ನಡೆಸುವವನಾಗಿದ್ದಾನೆ. ಒಂದು ಅಭಿವೃದ್ಧಿಯಾದ ಮಾರ್ಗದಲ್ಲಿ ನಮ್ಮನ್ನ ನಡೆಸುವವನಾಗಿದ್ದಾನೆ. ಕೇಡು ಸಂಧಿಸುವಾಗ, ಕೇಡಿನ ಮಾರ್ಗಗಳು ನಮ್ಮ ಜೀವಿತದಲ್ಲಿ ಪ್ರವೇಶಿಸುವಾಗ ಒಂದು ಗುರಾಣಿಯಾಗಿದ್ದು, ಒಂದು ಬಂಡೆಯಾಗಿದ್ದು, ಕೋಟೆಯಾಗಿದ್ದು ಕರ್ತನ ನಮ್ಮನ್ನ ರಕ್ಷಣೆ ಮಾಡುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಪದ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ನಿನ್ನ ಜನರಿಗೆ ದೊಡ್ಡ ಸ್ಥಿತಿಯನ್ನು ಉಂಟು ಮಾಡುವುದಕ್ಕಾಗಿ ಸ್ತೋತ್ರ. ರಕ್ಷಣೆಯನ್ನು ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.